ನಮಸ್ಕಾರ ಎಲ್ರಿಗೂ. ನಾವಿವತ್ತು ಮ್ಯಾಥಮೆಟಿಕ್ಸಲ್ಲಿ ಇನ್ನೊಂದು ಹೊಸ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವಿವತ್ತು ಡಾಟಾ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ರೆ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಹಾಗಿದ್ರೆ ಸಂಖ್ಯಾಶಾಸ್ತ್ರ ಅಂತಂದರೆ ಏನು? So, it is a branch of applied mathematics that deals with the collection, organization, analysis, interpretation and presentation of data ಅಂತ ಇದೆ. ಹಾಗಂದರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು ಗಣಿತಶಾಸ್ತ್ರದ ಒಂದು ಅನ್ವಯಿಕ ಭಾಗ ಅಂತ ಹೇಳ್ಬಹುದು. ಹಾಗೆಯೇ ಇದೇನು ಮಾಡುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಡಾಟಾವನ್ನು ಕಲೆಕ್ಟ್ ಮಾಡಿ ಅದನ್ನು ಆರ್ಗನೈಸ್ ಮಾಡಿ ಅನಲೈಸ್ ಮಾಡಿ ಇಂಟರ್ಪ್ರಿಟೇಷನ್ ಮಾಡಿ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು ಯಾವುದೋ ಒಂದು ಕಾಂಪ್ಲೆಕ್ಸ್ ಡಾಟಾ ಇರುತ್ತಲ್ವ, ಆ ಕಾಂಪ್ಲೆಕ್ಸ್ ಡಾಟಾವನ್ನು ಸಿಂಪ್ಲಿಫೈ ಮಾಡಿಕೊಂಡು ಈಸಿಯಾಗಿ ಡಾಟಾವನ್ನು ನಾವು ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದೇ, ಒಂದು ಸಮರೈಸ್ ಮಾಡಿ ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಕೊಡೋವಂಥದ್ದೇ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಬಹುದು. ಹಾಗಾದರೆ ಒಂದು ಎಕ್ಸಾಂಪಲ್ ಮುಖಾಂತರ ಈ ಕಲೆಕ್ಷನ್ ಅಂದರೆ ಏನು, ಆರ್ಗನೈಸೇಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಇದೆಲ್ಲ ಏನು ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಇದೆ. ದ SSLC ಎಕ್ಸಾಮಿನೇಷನ್ ರಿಸಲ್ಟ್ ಆಫ್ ಸ್ಟೂಡೆಂಟ್ಸ್ ಇನ್ ಕರ್ನಾಟಕ ಸ್ಟೇಟ್ ಆರ್ ಗಿವನ್ ಬಿಲೋ ಅಂತ ಇದೆ. ಕರ್ನಾಟಕದಲ್ಲಿ SSLC ಎಕ್ಸಾಮ್ ನಡೆಸಿದಾರಂತೆ. ಅದರಲ್ಲಿ ಸ್ಟೂಡೆಂಟ್ಸ್ಗಳದ್ದು ಡೇಟಾಗಳನ್ನು ಕೊಟ್ಟಿದ್ದಾರಂತೆ. ಹೇಗಿದೆ ಡೇಟಾ ಕಲೆಕ್ಷನ್ಸ್ ನೋಡಿ, ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಅವರು. ಇಲ್ಲಿ ಒಂದಷ್ಟು ಡಾಟಾಗಳನ್ನು ಕೊಟ್ಟಿದ್ದಾರೆ. ಒಂದಷ್ಟು ಡಾಟಾಗಳಿಗೆ ಎಷ್ಟು 625 ಮಾರ್ಕ್ಸ್ಗೆ ಎಷ್ಟು ಅಂತ ತೆಗೆದಿದ್ದಾರೆ. ಇಲ್ಲಿ ನೋಡಿ, ಇದು ಕಂಟಿನ್ಯೂಸ್ ಇದೆ, ಅಂದರೆ ಇನ್ನೂ ತುಂಬ ಡಾಟಾಗಳಿದೆ, ಅದನ್ನು ಅದು ರೆಪ್ರೆಸೆಂಟ್ ಮಾಡ್ತಿದೆ. ಫಸ್ಟ್ ಏನು ಮಾಡಿದ್ದಾರೆ, ಎಷ್ಟು ಡಾಟಾ ಇದೆ ಅದನ್ನು ಕಲೆಕ್ಟ್ ಮಾಡಿದ್ದಾರೆ, ಅದನ್ನು ನಾವು ಕಲೆಕ್ಷನ್ ಅಂತ ಕರಿತೀವಿ. ಆರ್ಗನೈಸೇಷನ್ ಅಂತಂದರೆ ಈ ಕಲೆಕ್ಟ್ ಮಾಡಿರುವಂತಹ ಡಾಟಾದಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಯಾವ ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟೆಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಬಂದಿದ್ದಾರೆ, ಯಾರ್ಯಾರು ಅನ್ನುವಂಥದ್ದನ್ನು ಒಂದು ಲಿಸ್ಟಲ್ಲಿ ಆರ್ಗನೈಸ್ಡ್ ಆಗಿ ಬರ್ಕೊಳ್ಳೋ ಅಂಥದ್ದು. ಹಾಗೆಯೇ ಜೆಂಡರ್, ಅದು ಗರ್ಲ್ಸ್ ಅಥವಾ ಬಾಯ್ಸ್ ಅನ್ನುವಂಥದ್ದನ್ನು ಡಿಫ್ರೆನ್ಸ್ ಮಾಡಿ ಎಷ್ಟು ಜನ ಗರ್ಲ್ಸ್ ಬಂದಿದ್ದಾರೆ, ಎಷ್ಟು ಜನ ಬಾಯ್ಸ್, ಆ ಥರ ಜೆಂಡರ್ ಡಿಫ್ರೆನ್ಷಿಯೇಷನ್ ಮಾಡಿ ಬರ್ಕೊಂಡಿದ್ದಾರೆ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಯಾವ್ದು ಮೀಡಿಯಮಲ್ಲಿ ಅವರು ಓದ್ತಾ ಇದ್ದಾರೆ, ಕನ್ನಡ ಆರ್ ಇಂಗ್ಲೀಷ್. ಅದನ್ನು ನಾವೇನು ಮಾಡ್ತೀವಿ, ಒಂದು ಡಾಟಾವನ್ನು ಆರ್ಗನೈಸ್ಡ್ ವೇಯಲ್ಲಿ ಬರ್ಕೊಳ್ಳೋವಂಥದ್ದು. ಅನಾಲಿಸಿಸ್ ಅಂತ ಅಂದರೆ ನಾವೇನು ಇವಾಗ ಆರ್ಗನೈಸ್ ಮಾಡಿರ್ತೀವಲ್ವ ಡಾಟಾನ, ಆ ಒಂದು ಡಾಟಾವನ್ನು ಪರ್ಸೆಂಟೇಜಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು. ಯಾವ ಒಂದು ಡಿಸ್ಟಿಕ್ಕಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಬಾಯ್ಸ್ ಗರ್ಲ್ಸ್ ಎಷ್ಟು ಮಾರ್ಕ್ಸನ್ನು ತೆಗೆದಿದ್ದಾರೆ ಅಂತ ನಾವೇನು ಮಾಡೋದು, ಫೈಂಡ್ ಔಟ್ ಮಾಡೋದು. ಹಾಗೆಯೇ ಅದನ್ನು ಕಂಪೇರ್ ಮಾಡುವಂಥದ್ದು ರಿಸಲ್ಟ್ನ. ಬಾಯ್ಸ್ ರಿಸಲ್ಟು ಮತ್ತು ಗರ್ಲ್ಸ್ ರಿಸಲ್ಟ್ನ ನೀವು ಕೇಳಿದ್ದೀರಲ್ವ, ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡುವಂಥದ್ದಾಗಿರಬಹುದು. ಹಾಗೆಯೇ ಅವರು ಡಿಸ್ಟ್ರಿಕ್ಟ್ ವೈಸಲ್ಲಿ ಯಾರ್ಯಾರು ಎಷ್ಟೆಷ್ಟು ತೆಗೆದಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲವನ್ನು ಸಹ ನಾವೇನು ಮಾಡ್ತೀವಿ, ಅನಲೈಸ್ ಮಾಡ್ತೀವಿ. ಹಾಗೆಯೇ ಇಂಟರ್ಪ್ರಿಟೇಷನ್ ಅಂತಂದರೆ ಏನು, ಇಂಟರ್ಪ್ರಿಟೇಷನ್ ಅಂದರೆ ಟೋಟಲ್ ಆಗಿ ಹೇಳುವಂಥದ್ದು. ಈ ಒಂದು ಕರ್ನಾಟಕ ಎಕ್ಸಾಮ್ಸಲ್ಲಿ ಇಷ್ಟೊಂದು ಜನ, ಒಂದು 70,000 80,000 ಜನ ಮಕ್ಕಳು ಎಕ್ಸಾಮ್ ಬರೆದಿದ್ರು, ಅಥವಾ 1,00,000 ಬರೆದಿದ್ರು, ಅವರಲ್ಲಿ ಎಷ್ಟು ಜನ ಪಾಸ್ ಆದರು, ಎಷ್ಟು ಜನ ಫೇಲ್ ಆದರು, ಎಷ್ಟು ಜನ ಅಪಿಯರೆನ್ಸ್ ಆಗಿದ್ರು ಅಂತ ಟೋಟಲ್ ಆಗಿ ಒಂದು ಇಂಟರ್ಪ್ರಿಟೇಷನ್ ಕೊಡುವಂಥದ್ದು. ಹಾಗೆಯೇ ಪ್ರೆಸೆಂಟೇಷನ್ ಅಂತಂದರೆ ಈ ಡಾಟಾವನ್ನೆಲ್ಲ ಕಲೆಕ್ಟ್ ಮಾಡಿರ್ತೀರಲ್ವ, ನೀವು ಎಕ್ಸಾಮ್ಸಲ್ಲೆಲ್ಲ ನೋಡಿರ್ತೀರ. ಹೇಗೆ ಕೊಡ್ತಾರೆ, ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ರಿಸಲ್ಟ್ನ ಒಂದು ಟೇಬಲ್ ಕಾಲಮಲ್ಲಿ ಕೊಡ್ತಾ ಹೋಗ್ತಾರೆ, ಈ ಡಿಸ್ಟಿಕ್ ಅವ್ರು ಫಸ್ಟು ಸೆಕೆಂಡು ಅಂತ. ಹಾಗೆಯೇ ಪ್ರೆಸೆಂಟೇಷನಲ್ಲಿ ಡಾಟಾನ ಹೆಂಗೆ ಕೊಡೋದು, ಒಂದು ಟೇಬಲ್ ಫಾರ್ಮಲ್ಲಿ ಕೊಡಬಹುದು, ಅಥವಾ ಬಾರ್ ಗ್ರಾಫಲ್ಲಿ ಕೊಡಬಹುದು, ಅಥವಾ ಪೈ ಚಾರ್ಟು, ಅಥವಾ ಫ್ರೀಕ್ವೆನ್ಸಿ, ಪಾಲಿಗಾನು, ಓಜಿಸ್ ಅಂತರ ತುಂಬ ಇದೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡುವಂಥದ್ದು. ಯಾವುದಾದ್ರೂ ಒಂದು ಟೂಲನ್ನು ಉಪಯೋಗಿಸಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸನ್ನು ಮಾಡುವಂಥದ್ದು. ಈಗ ಗೊತ್ತಾಯ್ತಾ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಒಂದು ಡಾಟಾವನ್ನು ಕಲೆಕ್ಷನ್ ಮಾಡಿ, ಅದನ್ನು ಆರ್ಗನೈಸ್ಡ್ ಮಾಡಿ, ಅದನ್ನು ಅನಾಲಿಸಿಸ್ ಮಾಡಿ, ಇಂಟರ್ಪ್ರಿಟೇಷನ್ ಮಾಡಿ, ಪ್ರೆಸೆಂಟೇಷನ್ ಮಾಡುವಂಥದ್ದೇ ಸ್ಟ್ಯಾಟಿಸ್ಟಿಕ್ಸ್ ಅಂತ ಗೊತ್ತಾಯಿತು. ಅವಾಗಲಿಂದ ನಾನು ಹೇಳ್ತಾನೆ ಇದ್ದೀನಿ ಡಾಟಾ ಡಾಟಾ ಅಂತ. ಹಾಗಾದರೆ ಡಾಟಾ ಅಂತಂದರೆ ಏನು? ಡಾಟಾ ಅಂತಂದರೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್. ಏನೆಲ್ಲ ಸತ್ಯಾಂಶಗಳು ನಡೆದಿರುತ್ತಲ್ವ ಅದನ್ನು ನಾವು ಕಲೆಕ್ಟ್ ಮಾಡುವಂಥದ್ದು, ಅಥವಾ ಅದನ್ನು ಅಬ್ಸರ್ವ್ ಮಾಡುವಂಥದ್ದು, ಅಥವಾ ಅದನ್ನು ನಾವು ಮೆಷರ್ ಮಾಡುವಂಥದ್ದು. ಏನಕ್ಕೆ ನಾವು ಅದನ್ನೆಲ್ಲ ಅಬ್ಸರ್ವ್ ಮಾಡಿ, ಕಲೆಕ್ಟ್ ಮಾಡಿ, ಮೆಷರ್ ಮಾಡ್ತೀವಿ? ಏನಾದರೂ ಅನಾಲಿಸಿಸ್ ಮಾಡಿ ಒಂದು ಡಿಸಿಷನ್ ತೊಗೊಳ್ಳೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ 10th ಇಷ್ಟು ಜನ ಸ್ಕೋರ್ ಮಾಡಿದ್ರು ಅಂತ ಏನಾದರೂ ಇದ್ದರೆ, ಎಷ್ಟು ಜನ ಫೇಲ್ ಆದರು, ಅವರಿಗೆ ನಾವು ಏನೆಲ್ಲ ರೆಮಿಡಿಯಲ್ಸ್ ತೊಗೋಬೋದಾಗಿತ್ತು, ಏನಕ್ಕೆ ಅವ್ರು ಫೇಲ್ ಆದರು, ಅದರಲ್ಲಿ ನಾವು ಡಿಸಿಷನ್ ತೊಗೋಬಹುದು. ಅಥವಾ ನಮ್ಮ ಡಿಸಿಷನ್ ಏನಾದರೂ ಕರೆಕ್ಟಾಗಿ ತೊಗೊಂಡಿದ್ರೆ ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಬಂತು ಬಿಕಾಸ್ ನಾವು ಈ ಡಿಸಿಷನ್ ತೊಗೊಂಡಿದ್ವಿ ಆ ಥರ. ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥದ್ದೇ ಒಂದು ಡಾಟಾ ಅಂತ ಹೇಳಬಹುದು. ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ.
ದ ಹೈಟ್ ಇನ್ ಸೆಂಟಿಮೀಟರ್, ಒಂದು 5 ಜನ ಸ್ಟೂಡೆಂಟ್ಸ್ ಇದ್ದಾರಂತೆ, ಅವ್ರದ್ದು ಹೈಟ್ ಕೊಟ್ಟಿದ್ದಾರೆ. ಸೊ ಏನು ಯಾವುದರಲ್ಲಿ ಸೆಂಟಿಮೀಟರ್ಸಲ್ಲಿ ಕೊಟ್ಟಿದ್ದಾರೆ. 140, 152, 150, 145 ಆ್ಯಂಡ್ 148 ಅಂತ. ಸೊ ಇದೆಲ್ಲವೂ ಸಹ ಡಾಟಾ ಅಂತ ಹೇಳಬಹುದು. ಹಾಗಾದರೆ ಈ ಒಂದು ಡಾಟಾದಲ್ಲಿ ಎರಡು ರೀತಿಯಾದಂತಹ ಡಾಟಾವನ್ನು ನಾವು ನೋಡ್ತೀವಿ. ಒಂದು ಡಾಟಾ ಕ್ವಾಂಟಿಟೇಟಿವ್ ಡಾಟಾ, ಅನದರ್ ಒನ್ ಕ್ವಾಲಿಟೇಟಿವ್ ಡಾಟಾ. ಕ್ವಾಂಟಿಟೇಟಿವ್ ಡಾಟಾ ಅಂದರೆ ಹೆಸರಲ್ಲೇ ಹೇಳ್ತೀವಿ ಕ್ವಾಂಟಿಟಿ ಅಂತಂದರೆ ಪರಿಮಾಣಾತ್ಮಕ ದತ್ತಾಂಶ, ಅಥವಾ ಕ್ವಾಲಿಟೇಟಿವ್ ಅಂತಂದರೆ ಗುಣಾತ್ಮಕ ದತ್ತಾಂಶ ಅಂತ ಹೇಳಬಹುದು. ಸೊ ಹಾಗಾದರೆ ಇದ್ರ ಬಗ್ಗೆ ಡೀಟೇಲಾಗಿ ನೋಡೋಣ, ಟೈಪ್ಸ್ಗಳ ಬಗ್ಗೆ. ಮೊದಲನೇದು ಕ್ವಾಂಟಿಟೇಟಿವ್ ಡಾಟಾ. ಕ್ವಾಂಟಿಟೇಟಿವ್ ಡಾಟಾ ಅಂತಂದರೆ ಏನು? ಪರಿಮಾಣಾತ್ಮಕ ದತ್ತಾಂಶ ಅಂತ ಕರಿತೀವಿ. ಪರಿಮಾಣಾತ್ಮಕ ದತ್ತಾಂಶ ಅಂದ್ರೇನು? ಪರಿಮಾಣ ಅಂತ ಅಲ್ಲೇ ಹೆಸರಲ್ಲೇ ಹೇಳ್ತಿದೆ ಅಲ್ವಾ. ಪರಿಮಾಣ ಅಂತಂದರೆ ನಾವು ಮೆಷರ್ ಮಾಡ್ಬೋದು. ಡಾಟಾ ದಟ್ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ಸ್. ಯಾವ ಒಂದು ಡಾಟಾವನ್ನು ನಾವು ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗುತ್ತೋ, ಅಥವಾ ಅದನ್ನು ಮೆಷರ್ ಮಾಡಲಿಕ್ಕಾಗುತ್ತೋ, ಕೌಂಟ್ ಮಾಡಲಿಕ್ಕಾಗುತ್ತೋ, ಅಂತಹ ಒಂದು ಡಾಟಾವನ್ನು ನಾವು ಕ್ವಾಂಟಿಟೇಟಿವ್ ಡಾಟಾ ಅಥವಾ ಪರಿಮಾಣಾತ್ಮಕ ದತ್ತಾಂಶಗಳು ಅಂತ ಕರಿತೀವಿ. ಹಾಗೆಯೇ ಅದಕ್ಕೆ ಎಕ್ಸಾಂಪಲ್ ನೋಡೋದಾದರೆ, ಒಂದಷ್ಟು ಸ್ಟೂಡೆಂಟ್ಸ್ದು 6 ಜನ ಸ್ಟೂಡೆಂಟ್ಸ್ ಇದ್ದಾರಂತೆ, ಅವ್ರದ್ದು ಹೈಟ್ 25, 32, 28, 30, 29, 32 ಈ ಥರ ಕೊಟ್ಟಿದ್ದಾರೆ KGsಲ್ಲಿ. ಹಾಗೆಯೇ ದ ಶಾಪ್ ಸೋಲ್ಡ್ 3 ಪಿಜ್ಜಾ. ಒಂದು ಅಂಗಡಿ ಏನು ಮಾಡಿದೆ, 3 ಪಿಜ್ಜಾವನ್ನು ಸೋಲ್ಡ್ ಮಾಡಿದೆ. ಸೊ ಅಲ್ಲಿ 3 ಅನ್ನುವಂಥದ್ದೇನು, ಕ್ವಾಂಟಿಟಿಯನ್ನು ಮೆಷರ್ ಮಾಡ್ತಾ ಇದ್ದೀವಿ ನಾವು, ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀವಲ್ವಾ. ಸೊ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾದರೆ ಕ್ವಾಂಟಿಟೇಟಿವ್ ಡಾಟಾ ನೋಡಿದ್ವಿ. ಹಾಗಾದರೆ ಕ್ವಾಲಿಟೇಟಿವ್ ಡಾಟಾ ಅಂದರೆ ಏನು? ಹೆಸರಲ್ಲೇ ಹೇಳ್ತಿದೆ ಕ್ವಾಲಿಟಿಯನ್ನು ಮೆಷರ್ ಮಾಡುವಂಥದ್ದು. ಕ್ವಾಲಿಟಿ ಅಂತಂದರೆ ನಾವು ಏನು ಹೇಳ್ತೀವಿ ಅಂದರೆ ಗುಣಾತ್ಮಕ ದತ್ತಾಂಶ ಅಂತ ಹೇಳ್ತೀವಿ. ಗುಣಾತ್ಮಕ ದತ್ತಾಂಶ ಅಂದರೆ ಡಾಟಾ ದಟ್ ಡಿಸ್ಕ್ರೈಬ್ಸ್ ಕ್ವಾಲಿಟೀಸನ್ನು ಹೇಳುತ್ತೆ, ಅದರ ಗುಣಗಳ ಬಗ್ಗೆ ಹೇಳುತ್ತೆ. ಅಥವಾ ಕ್ಯಾಟಗರೈಸ್ ಆ್ಯಂಡ್ ಇಟ್ ಈಸ್ ನಾಟ್ ಎಕ್ಸ್ಪ್ರೆಸ್ಡ್ ಆಸ್ ನಂಬರ್ಸ್. ನೋಡಿ, ಇದನ್ನು ನಾವೇನು ಮಾಡ್ತೀವಿ, ನಂಬರ್ಸ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನಾವೇನು ಮಾಡಿದ್ವಿ, ಕ್ವಾಂಟಿಟೇಟಿವ್ ಡಾಟಾಗಳನ್ನು ನಂಬರ್ಸಲ್ಲಿ ಮಾಡ್ತಿದ್ವಿ. ಕ್ವಾಲಿಟೇಟಿವ್ ಡಾಟಾ ಅದರ ಆಪೋಸಿಟ್, ಅದನ್ನು ನಾವು ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಅದು ಯಾವುದ್ರ ಬಗ್ಗೆ ಹೇಳ್ತೀವಿ, ಅದರ ಕ್ವಾಲಿಟಿ, ಅದರ ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಉದಾಹರಣೆಗೆ ಫೇವ್ರೆಟ್ ಕಲರ್ಸ್ ಅಂತ ಇದೆ. ಸೊ ಎಲ್ಲರಿಗೂ ಫೇವ್ರೆಟ್ ಕಲರ್ಸ್ ಒಂದೇ ಇರಲ್ಲ ಅಲ್ವಾ, ಬೇರೆ ಬೇರೆ ಇರುತ್ತೆ. ಸೊ ರೆಡ್, ಬ್ಲೂ, ಗ್ರೀನ್, ಮರೂನ್. ಸೊ ಈಗ ಫಾರ್ ಎಕ್ಸಾಂಪಲ್ ರೆಡ್ಡೇ ತಗೊಳ್ತು ಅಂತ ಹೇಳಿದ್ರೆ, ರೆಡ್ಡಲ್ಲೂ ಸಹ ಒಂದೇ ಥರ ರೆಡ್ಡನ್ನು ನಾವು ನೋಡೋದಿಲ್ಲ, ಬೇರೆ ಬೇರೆ ಥರ ಇರುತ್ತಲ್ವಾ. ಸೊ ಅದನ್ನು ನಾವು ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗುತ್ತಾ? ಇಲ್ಲ. ಸೊ ಅದೇ ಥರ ಸ್ಪೈಸಸ್ ಲೆವೆಲ್ಸ್ ಅಂತ ಇದೆ. ಸ್ಪೈಸಸ್ ಲೆವೆಲ್ಸ್ ಆರ್ ಮೈಲ್ಡ್, ಮೀಡಿಯಮ್ ಆರ್ ಹಾಟ್ ಅಂತ ಇದೆ. ಸೊ ಹಾಗಂದರೆ ಈಗ ಒಂದು ಪಿಜ್ಜಾ ಅಂಗಡಿಯಲ್ಲಿ ಪಿಜ್ಜಾ ತಗೊಂಡ್ರೆ ಅದು ಕ್ವಾಂಟಿಟೇಟಿವ್ ಡಾಟಾ. ಸೊ ಅದೇ ಪಿಜ್ಜಾವನ್ನು ನಾವು ಟೇಸ್ಟ್ ಮಾಡಿ ಅದು ಹೇಗಿತ್ತು ಸ್ಪೈಸಸ್ಸು, ಅದು ಸ್ಪೈಸಸ್ ಮೈಲ್ಡ್ ಆಗಿತ್ತಾ ಅಥವಾ ಮೀಡಿಯಮ್ ಆಗಿತ್ತಾ ಅಥವಾ ಜಾಸ್ತಿ ಇತ್ತಾ ಅಂತ, ಸ್ಪೈಸಸ್ ಜಾಸ್ತಿ ಇತ್ತಾ ಅಂತ ಹೇಳುವಂಥದ್ದೇನು ಕ್ವಾಲಿಟೇಟಿವ್. ಅದನ್ನು ನಾವು ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದನ್ನು ನಾವೇನು ಮಾಡ್ಬೋದು, ಫೀಲ್ ಮಾಡ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥದ್ದಾಯಿತು. ಈಗ ಡಾಟಾಗಳನ್ನು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಈ ಡಾಟಾಗಳನ್ನು ನಾವು ಇನ್ನೂ 2 ರೀತಿಯಾಗಿ ವಿಭಾಗ ಮಾಡಬಹುದು. ಹೇಗೆ ಅಂತಂದರೆ, ಒಂದು ಅನ್ಗ್ರೂಪ್ಡ್ ಡಾಟಾ, ಇನ್ನೊಂದು ಗ್ರೂಪ್ಡ್ ಡಾಟಾ ಅಂತ. ಸೊ ಅನ್ಗ್ರೂಪ್ಡ್ ಡಾಟಾ ಅಂತಂದರೆ ಇಟ್ ಈಸ್ ಲಿಸ್ಟ್ ಆಫ್ ಇಂಡಿವಿಜುವಲ್ ವ್ಯಾಲ್ಯೂಸ್ ಕಲೆಕ್ಟೆಡ್. ಇಂಡಿವಿಜುವಲ್ ವ್ಯಾಲ್ಯೂಸ್ ಕಲೆಕ್ಟೆಡ್ ಅಂದರೆ ಯಾವುದೋ ಒಂದು ಡಾಟಾದ ಇಂಡಿವಿಜುವಲ್ ವ್ಯಾಲ್ಯೂಸ್ ಅಂತಂದರೆ, ಎಕ್ಸಾಂಪಲ್ ಇದೆ ನೋಡಿ, ದ ಸ್ಕೋರ್ ಆಫ್ ಬ್ಯಾಟ್ಸ್ಮನ್ ಈಸ್ ಲಾಸ್ಟ್ 5 ಮ್ಯಾಚಸ್ ಆರ್ ಗಿವನ್ ಆಸ್. ಸೊ ಒಂದು ಬ್ಯಾಟ್ಸ್ಮನ್ ಏನು ಮಾಡಿದ್ದಾನೆ, ಲಾಸ್ಟ್ 5 ಮ್ಯಾಚಲ್ಲಿ ಅವನ ಸ್ಕೋರ್ಸ್ಗಳನ್ನು ತಗೊಂಡಿದ್ದೀವಿ, 45, 34, 12, 77 ಆ್ಯಂಡ್ 80 ಅಂತ. ಸೊ ಒಬ್ಬ ಬ್ಯಾಟ್ಸ್ಮ್ಯಾನು ಎಷ್ಟು ಸ್ಕೋರ್ನ ಮಾಡಿದ್ದಾನೆ ಲಾಸ್ಟ್ 5 ಮ್ಯಾಚಸಲ್ಲಿ, ಇಂಡಿವಿಜುವಲ್ ಸ್ಕೋರ್ಸನ್ನು ತಗೋತಾ ಇದ್ದೀವಿ ನಾವು, ಗ್ರೂಪ್ ಸ್ಕೋರ್ಸಲ್ಲಿ ತಗೋತಾ ಇಲ್ಲ. ಇಂಡಿವಿಜುವಲ್ ಸ್ಕೋರ್ಸನ್ನು ತೆಗೆದುಕೊಳ್ಳುವಂಥದ್ದು ಸಹ ಅನ್ಗ್ರೂಪ್ ಡಾಟಾ ಆಗಿರುತ್ತೆ. ಹಾಗಾದರೆ ಗ್ರೂಪ್ ಡಾಟಾ ಅಂತಂದರೆ ಏನು? ಇದರ ಆಪೋಸಿಟ್. ಹೇಗೆ ಅಂತಂದರೆ, ದಟ್ ಡಾಟಾ ಆರ್ಗನೈಸ್ಡ್ ಇಂಟು ಕ್ಲಾಸ್ ಇಂಟರ್ವಲ್ಸಲ್ಲಿ ನಾವು ಇದನ್ನು ಯಾವಾಗಲೂ ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾಕೆ ಅಂತಂತಂದರೆ, ಅನ್ಗ್ರೂಪ್ಡ್ ಡಾಟಾ ಮತ್ತು ಗ್ರೂಪ್ಡ್ ಡಾಟಾಗೆ ಏನು ಡಿಫ್ರೆನ್ಸ್ ಅಂದರೆ, ಅನ್ಗ್ರೂಪ್ಡ್ ಡಾಟಾದಲ್ಲಿ ನಾವು ತುಂಬ ಹೆಚ್ಚು ಲಾರ್ಜ್ ನಂಬರ್ಸ್ ಆದರೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಗ್ರೂಪ್ಡ್ ಡಾಟಾದಲ್ಲಿ ಎಷ್ಟೇ ಲಾರ್ಜ್ ನಂಬರ್ ಆಗಲಿ, ಕಾಂಪ್ಲೆಕ್ಸ್ ನಂಬರ್ಸ್ ಆಗಲಿ, ನಾವು ಆರಾಮಾಗಿ ಎಕ್ಸ್ಪ್ರೆಸ್ನ ಮಾಡಬಹುದು. ಈ ಡಾಟಾವನ್ನು ನಾವು ಏನು ಮಾಡ್ತೀವಿ, ಕ್ಲಾಸ್ ಇಂಟರ್ವಲ್ಸ್, ಇಲ್ಲಿ ಇಂಟರ್ವಲ್ಸ್ ಬರ್ದಿದ್ದೀನಲ್ವಾ, 50 to 60, 60 to 70, 70 to 80, 80 to 90. ಸೊ ಇದೇನಾಗಿರುತ್ತೆ,
ಒಂದು ಟೆಸ್ಟ್ದು ಸ್ಕೋರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್ದು. ಗೊತ್ತಾಯ್ತಾ? ಸೊ ಇದನ್ನ ಈ ಥರ ಎಕ್ಸ್ಪ್ರೆಸ್ ಮಾಡಿದ್ವಿ. ಇಲ್ಲಿ ಫ್ರೀಕ್ವೆನ್ಸಿ ಅಂತಂದರೆ ಏನು ಅಂತ ನೆಕ್ಸ್ಟ್ ನೋಡೋಣ. ಫ್ರೀಕ್ವೆನ್ಸಿನ ಹೇಗೆ ಬರ್ಕೊಂಡಿದ್ದಾರೆ, ಇಲ್ಲಿ ಫ್ರೀಕ್ವೆನ್ಸಿ ಅಂತ ನೋಡ್ತಾ ಇದ್ದೀರಲ್ವಾ? ಸೊ ಇದನ್ನ ಹೇಗೆ ಬರ್ಕೊಂಡ್ರು ಅನ್ನೋಂಥದ್ದನ್ನ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇಲ್ಲಿ ನೆಕ್ಸ್ಟ್ ಫ್ರೀಕ್ವೆನ್ಸಿ ಇದೆ. ಫ್ರೀಕ್ವೆನ್ಸಿ ಅಂತಂದರೆ ಆವೃತ್ತಿ ಅಂತ ಕರಿತೀವಿ ಕನ್ನಡದಲ್ಲಿ. ಆವೃತ್ತಿ ಅಂತಂದರೆ ಏನು? ಫ್ರೀಕ್ವೆನ್ಸಿ ರೆಫರ್ಸ್ ಟು ದಿ ನಂಬರ್ಸ್ ಆಫ್ ಟೈಮ್ಸ್ ಎ ಸ್ಪೆಸಿಫಿಕ್ ವ್ಯಾಲ್ಯೂ ಆರ್ ಎನ್ ಈವೆಂಟ್ ಅಕರ್ಸ್ ವಿತಿನ್ ಅ ಡಾಟಾ ಸೆಟ್ ಅಂತ ಇದೆ. ಸೊ ಹಾಗಂದ್ರೆ ಏನು? ಈ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ದ ಸ್ಕೋರ್ ಆಫ್ ದಿ ಸ್ಟೂಡೆಂಟ್ ಇನ್ ದ ಟೆಸ್ಟ್ ಆರ್ 80, 85, 90, 85, 90 ಈ ಥರ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಬರ್ಕೊಳ್ಳೋದು? ಇಲ್ಲೆಲ್ಲ ಡಾಟಾವನ್ನು ನೋಡಿ. ಸೊ ಎಲ್ಲದನ್ನು 5, 0 ಅದೇ ಥರ ಇದೆ. ಸೊ ನಾನಿದನ್ನು ದ ಗಿವನ್ ಡಾಟಾವನ್ನು ನಾನೇನು ಮಾಡ್ತೀನಿ, 80, 85, 90, 95 ಆ್ಯಂಡ್ 100 ಥರ ಬರ್ಕೋತೀನಿ. ಸೊ ಇದನ್ನು ನಾನು ಕೊಟ್ಟಿರೋಂಥ ದತ್ತಾಂಶ ಅಥವಾ ವರ್ಗಾಂತರ ಥರ ಕ್ಲಾಸ್ ಇಂಟರ್ವಲ್ಸ್ ಅಂತ ಬರ್ಕೊತೀನಿ. ಇದಕ್ಕೆ ಈಗ ಫ್ರೀಕ್ವೆನ್ಸಿಯನ್ನು ಕಂಡುಹಿಡಿಬೇಕು. ಹೇಗೆ ಫ್ರೀಕ್ವೆನ್ಸಿಯನ್ನು ಕಂಡುಹಿಡಿಯೋದು? ಫ್ರೀಕ್ವೆನ್ಸಿ ಅಂದರೆ ಏನು? ಎಷ್ಟು ಟೈಮ್ಸು ಒಂದು ಸ್ಪೆಸಿಫಿಕ್ ವ್ಯಾಲ್ಯೂಸು ಅಕ್ಕರ್ ಆಗಿದೆ ಅಂತ ಹೇಳುವಂಥದ್ದೇ ಫ್ರೀಕ್ವೆನ್ಸಿ. ಸೊ ಇಲ್ಲಿ ನೋಡಿ, 80 ಅನ್ನೋಂಥದ್ದು ಎಷ್ಟು ಟೈಮ್ಸ್ ಇದೆ? ಇಲ್ಲಿ 1 ಟೈಮ್ ಇದೆ, ಹಾಗೇನೆ 2 ಟೈಮ್ಸ್. ಸೊ 80 ಅನ್ನೋಂಥದ್ದೇನು? 2 ಟೈಮ್ಸ್ ಆಯಿತಾ. ನೆಕ್ಸ್ಟ್ 85 ನೋಡೋಣ. 1 ಟೈಮ್, 2 ಟೈಮ್ಸ್, 3 ಟೈಮ್ಸ್. 90 1 ಟೈಮ್, 2 ಟೈಮ್, 3 ಟೈಮ್. ದೆನ್ 95 ಎಷ್ಟು ಸಲ ಇದೆ? 1 ಸಲ. 100 ಎಷ್ಟು ಸಲ ಇದೆ? 1 ಸಲ. ಸೊ ಈ ಒಂದು ಡಿಜಿಟ್ಗಳು, ಈ ಒಂದು ಡಾಟಾಗಳು ಎಷ್ಟು ಸಲ ರಿಪೀಟ್ ಆಗಿದೆ, ಯಾವ ಅಂಡರಲ್ಲಿ ಅದು ರಿಪೀಟ್ ಆಗಿದೆ ಅಂತ ಹೇಳುವಂಥದ್ದೇ ಫ್ರೀಕ್ವೆನ್ಸಿ. ಫಾರ್ ಎಕ್ಸಾಂಪಲ್ 80 ಅನ್ನುವಂಥದ್ದು ಡಾಟಾ ಎಷ್ಟು ಸಲ? 2 ಸಲ ರಿಪೀಟ್ ಆಗಿದೆ. 85 ಅನ್ನೋದು 3 ಸಲ, ಆ ಥರ. ಸೊ ನಾವು ಈ ಥರ ಎಕ್ಸ್ಪ್ರೆಸ್ ಮಾಡೋದನ್ನ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹಾಗೆಯೇ ರೇಂಜ್ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ. ರೇಂಜ್ ಅಂತ ಅಂದರೆ, ರೇಂಜ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ವ್ಯಾಲ್ಯೂಸ್ ಇನ್ ದ ಡಾಟಾ ಸೆಟ್ ಅಂತ ಇದೆ. ರೇಂಜ್ ಅಂತಂದರೆ ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಫಾರ್ಮುಲಾ. ಸೊ ಇಲ್ಲೊಂದು ಕ್ವೆಶನ್ ಇದೆ ನೋಡಿ. ಸ್ಕೋರ್ಸ್, ಸ್ಟೂಡೆಂಟ್ಸ್ದು ಒಂದು ಕ್ವಿಝಲ್ಲಿ ಸ್ಕೋರ್ಸ್ ಮಾಡಿರೋದು ಸ್ಕೋರ್ ಇದೆ. ಸೊ ಇದನ್ನು ನಾವು ರೇಂಜ್ ಫೈಂಡ್ ಔಟ್ ಮಾಡಬೇಕು. ಸೊ ರೇಂಜ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಹೇಗೆ ಮಾಡೋದು? ಫಸ್ಟು ಗಿವನ್ ಡಾಟಾವನ್ನು ಬರ್ಕೊತೀನಿ ನಾನು. ಗಿವನ್ ಡಾಟಾ ಏನೇನು ಕೊಟ್ಟಿದ್ದಾರೆ? 12, 18, 14 ಆ್ಯಂಡ್ 19 ಆ್ಯಂಡ್ 20. ಇದನ್ನು ನಾನೇನು ಮಾಡ್ತೀನಿ, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಮೊದಲು ಬರ್ಕೊತೀನಿ. ಸೊ ಅಸೆಂಡಿಂಗ್ ಆರ್ಡರಲ್ಲಿ ಬರಿತೀನಿ ನಾನು. ಅಸೆಂಡಿಂಗ್ ಆರ್ಡರಲ್ಲಿ ಬರೆದ್ರೆ ಹೇಗಿರುತ್ತೆ? 12, 14, 18, 19 ಆ್ಯಂಡ್ 20 ಆಗುತ್ತೆ. ಸೊ ಈಗ ರೇಂಜ್ ಫೈಂಡ್ ಔಟ್ ಮಾಡಬೇಕು. ಸೊ ರೇಂಜ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಒಂದು ನಿಮಿಷ. ಸೊ ರೇಂಜ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ಅಲ್ವಾ? ಸೊ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್. ಸೊ ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಇದರಲ್ಲಿ? 20 ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಯಾವುದು? 12. 20 ಮೈನಸ್ 12 ಅಂದರೆ ಎಷ್ಟು? 8. ಹಾಗಾದರೆ ಈಗ ಕೊಟ್ಟಿರುವಂತಹ ಡಾಟಾದಲ್ಲಿ ರೇಂಜ್ ಎಷ್ಟು? 8. ಈ ಥರ ನಾವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದಲ್ವಾ? ಸೊ ನೆಕ್ಸ್ಟ್ ಒನ್ ನೋಡೋಣ. ಈ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಸ್ಟ್ಯಾಟಿಸ್ಟಿಕಲ್ ಡಾಟಾ ಹ್ಯಾಂಡ್ಲಿಂಗಲ್ಲಿ ಮಾಡಬೇಕಾದ್ರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೀನು, ಮೀಡಿಯನ್ನು, ಮೋಡು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋಂಥದ್ದು. ಸೊ ಅದಕ್ಕಿಂತ ಮುಂಚೆ ನಾವು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಮೆಲ್ಲರಿಗೂ ಫಿಸಿಕ್ಸಲ್ಲಿ ಸೆಂಟರ್ ಆಫ್ ಮಾಸ್ ಗೊತ್ತಿದೆ ಅಲ್ವಾ? ಸೊ ಸೆಂಟರ್ ಆಫ್ ಮಾಸ್ ಅಂದರೆ ಏನು? ಯಾವುದೋ ಒಂದು ಆಬ್ಜೆಕ್ಟ್ದು ಮಾಸು ಸೆಂಟರ್ ಪಾಯಿಂಟಲ್ಲಿ ಆಕ್ಯುಪೈಡ್ ಆಗಿರುತ್ತೆ ಅನ್ನೋಂಥದ್ದು ಗೊತ್ತು. ಸೊ ಸೇಮ್ ಅದೇ ಥರ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ವ್ಯಾಲ್ಯೂಸ್ ಬರುತ್ತಲ್ವಾ? ಸೊ ಆ ವ್ಯಾಲ್ಯೂಸು ಯಾವುದೋ ಒಂದು ಡಾಟಾ ಸೆಟ್ಟಲ್ಲಿ ಒಂದು ವ್ಯಾಲ್ಯೂಗೆ ಏನಾಗಿರುತ್ತೆ, ಒಂದು ವ್ಯಾಲ್ಯೂಸಲ್ಲಿ ಲೈಸ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಸೊ ಆ ಸೆಂಟ್ರಲ್ ಟೆಂಡೆನ್ಸಿಯನ್ನು ನಾವು ಹೇಗೆಲ್ಲ ಮೆಜರ್ ಮಾಡ್ತೀವಿ?
ಒಂದು ಮೂರಿದೆ. ಯಾವ್ದ್ಯಾವ್ದು ಅಂದರೆ ಮೀನು, ಮೀಡಿಯನ್ನು, ಮೋಡ್. ಈ ಮೂರನ್ನ ಯೂಸ್ ಮಾಡಿಕೊಂಡು ನಾವು ಯಾವಾಗಲೂ ಸೆಂಟ್ರಲ್ ಟೆಂಡೆನ್ಸಿಯನ್ನು ಮೆಷರ್ ಮಾಡ್ತೀವಿ. ಸೊ ಈ ಮೀನು, ಮೀಡಿಯನ್, ಮೋಡು ಗ್ರೂಪ್ ಡಾಟಾ ಮತ್ತು ಅನ್ಗ್ರೂಪ್ ಡಾಟಾ ಎರಡೂ ಡಾಟಾಗೂ ಸಹ ಬೇರೆ ಬೇರೆ ಇರುತ್ತೆ. ಸೊ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ಗಳನ್ನು ಮೀನು, ಮೀಡಿಯನ್, ಮೋಡ್ ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ವಿ, ಗ್ರೂಪ್ಡ್ ಯಾವುದು ಅನ್ಗ್ರೂಪ್ಡ್ ಯಾವುದು ಅಂತ ಕನ್ಫ್ಯೂಷನ್ ಆಗದೇ ನೀವು ಮಾಡಬೇಕಾಗುತ್ತೆ. ಮೊದಲು ನಾವು ಅನ್ಗ್ರೂಪ್ಡ್ ಡಾಟಾಗೆ ಮಾಡೋಣ, ನಂತರ ಗ್ರೂಪ್ಡ್ ಡಾಟಾಗೆ ಮಾಡೋಣ. ಸೊ ಅನ್ಗ್ರೂಪ್ಡ್ ಡಾಟಾದಲ್ಲಿ ಮೊದಲು ಮೀನ್ ಹೇಗೆ ಫೈಂಡ್ ಔಟ್ ಮಾಡೋದು, ಮೀನನ್ನು ನಾವು ಆವ್ರೇಜ್ ಅಂತಲೂ ಸಹ ಕರಿತೀವಿ. ಸೊ ಫಾರ್ಮುಲಾ ಏನು, ಮೀನ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಇದೆ. ಸೊ ಅದಕ್ಕೆ ಒಂದು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. ಏನಿದೆ, ಮಾರ್ಕ್ಸ್ ಒಬ್ಟೈನ್ಡ್ ಬೈ ಎ 5 ಸ್ಟೂಡೆಂಟ್ ಇನ್ ಟೆಸ್ಟ್ಸ್ ಆರ್ 45, 50, 40, 55, 60. ವಾಟ್ ಈಸ್ ದ ಆವ್ರೇಜ್ ಸ್ಕೋರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಏನು ಮಾಡೋದು, ಮೀನ್ ಅಂದರೆ ಆವ್ರೇಜ್. ಸೊ ಆವ್ರೇಜನ್ನು ನಾವು ಫಸ್ಟ್ ಗಿವನ್ ಡಾಟಾ ಬರ್ಕೊಬಿಡೋಣ. ಗಿವನ್ ಡಾಟಾ 45, 50, 40, 55 ಆ್ಯಂಡ್ 60 ಅಲ್ವಾ. ಸೊ ಆವ್ರೇಜ್ ಅಂತಂದರೆ ಹೇಗೆ ಬರಿಬೋದು, ಎಕ್ಸ್ ಬಾರ್ ಅಂತಲೂ ಸಹ ನಾವು ಬರಿಬೋದು. ಮೀನನ್ನು ಈಸ್ ಈಕ್ವಲ್ಸ್ ಟು ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಲ್ವಾ. ಸೊ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಅಂತಂದರೆ ಯಾವ್ದ್ಯಾವುದು, ಇದೆಲ್ಲ ಅಬ್ಸರ್ವೇಷನ್ಸ್ ನಮ್ಮದು. ಸೊ ಆ ಅಬ್ಸರ್ವೇಷನ್ ಏನು ಮಾಡಬೇಕು, ಸಮ್ ಮಾಡಬೇಕಂತೆ. 45 ಪ್ಲಸ್ 50 ಪ್ಲಸ್ 40 ಪ್ಲಸ್ 55 ಪ್ಲಸ್ 60 ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ ನಾವು ಎಷ್ಟು ಅಬ್ಸರ್ವೇಷನ್ ಮಾಡಿದ್ದೀವಿ, 1, 2, 3, 4, 5 ಅಬ್ಸರ್ವೇಷನ್ ಡಿವೈಡೆಡ್ ಬೈ 5. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 250 ಬರುತ್ತೆ. 250 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ಸ್ ಟು 5 1s 5 5s ಆ್ಯಂಡ್ 0. ಸೊ 50. ಸೊ ಈ ಕೊಟ್ಟಿರುವಂಥ ಗಿವನ್ ಡಾಟಾ ಅದು ಆವ್ರೇಜ್ ಎಷ್ಟಿದೆ ಅಥವಾ ಮೀನ್ ಎಷ್ಟಿದೆ ಅಂತಂದರೆ 50 ಇದೆ ಅಂತ ಗೊತ್ತಾಯ್ತು. ಹಾಗೆಯೇ ನೆಕ್ಸ್ಟ್ ಒನ್ ನೋಡೋಣ ಪ್ರಾಬ್ಲಮ್. ಮೀನಿಗೆ ಗೊತ್ತಾಯ್ತಲ್ವ, ಈ ಫಾರ್ಮುಲನ್ನ ನೀವು ನೆನ್ಪಿಟ್ಕೋಬೇಕು. ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಸೊ ಮೀಡಿಯನಿಗೆ ಹೇಗೆ ಫೈಂಡ್ ಔಟ್ ಮಾಡೋದು, ಮೀಡಿಯನ್ ಅಂತಂದರೆ ಮೀಡಿಯನ್ ಇಸ್ ದಿ ಮಿಡಲ್ ವ್ಯಾಲ್ಯೂ ಆಫ್ ದಿ ಡಾಟಾ ಸೆಟ್. ಯಾವುದಾದ್ರೂ ಒಂದು ಡಾಟಾ ಸೆಟ್ ಕೊಡ್ತಾರೆ ಅಂತಂದರೆ ಆ ಒಂದು ಡಾಟಾ ಸೆಟ್ಟಲ್ಲಿ ಇರುವಂತಹ ಮಿಡಲ್ ವ್ಯಾಲ್ಯೂನೇ ಏನಾಗಿರುತ್ತೆ, ಮೀಡಿಯನ್ ಆಗಿರುತ್ತೆ. ಬಟ್ ಒಂದು ಕಂಡೀಷನ್ ಇದೆ, ವೆನ್ ದ ನಂಬರ್ಸ್ ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಯಾವುದೇ ಒಂದು ಡಾಟಾವನ್ನು ಕೊಟ್ಟರೆ ನಾವು ಫಸ್ಟು ಆ ಡಾಟಾವನ್ನು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಂಡು ನಂತರ ಅದರಲ್ಲಿ ಮಿಡಲ್ ವ್ಯಾಲ್ಯೂ ಯಾವುದಿರುತ್ತಲ್ವಾ ಅದನ್ನು ನಾವು ಮೀಡಿಯನ್ ಅಂತ ಕರಿತೀವಿ. ಸೊ ಇಫ್ ದ ನಂಬರ್ ಆಫ್ ವ್ಯಾಲ್ಯೂಸ್ n is odd, the median is the middle value. ಫಾರ್ ಎಕ್ಸಾಂಪಲ್ ಇವಾಗ 5 ಡಾಟಾವನ್ನು ಕೊಟ್ಟಿರ್ತಾರೆ ಅಂತಂದರೆ ಮೂರನೇ ವ್ಯಾಲ್ಯೂ ಏನು ಬರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ 3, 4, 5, 7, 9 ಅಂತ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಈಗ ಎಷ್ಟು ಡಾಟಾ ಆಯಿತು, ಇಲ್ಲಿ 5 ಇದೆ ಅಲ್ವಾ. ಸೊ 5 ನಂಬರ್ಸಲ್ಲಿ ಮಿಡಲ್ ವ್ಯಾಲ್ಯೂ ಯಾವುದು ಅಂತಂದರೆ, ಸೊ ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಇಲ್ಲಿ ಮಿಡಲ್ 1. ಸೊ 5 ಇಸ್ ದಿ ಮೀಡಿಯನ್ ಅಂತ ಹೇಳಬಹುದು. ಆದರೆ ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಏನಿದೆ, ಇಫ್ ದ ನಂಬರ್ ಆಫ್ ವ್ಯಾಲ್ಯೂಸ್ n is even, the median is the average of the 2 middle values ಅಂತ ಇದೆ. ಫಾರ್ ಎಕ್ಸಾಂಪಲ್ 2, 3, 4, 5, 6, 7 ಅಂತ ಕೊಟ್ಟರು. ಸೊ ಇವಾಗ ಇಲ್ಲಿ ಎಷ್ಟಿದೆ, 6 ಡಾಟಾ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈ 6 ಡಾಟಾದಲ್ಲಿ ಇಲ್ಲಿ 2 ಇದೆ, ಸೊ ಇಲ್ಲಿ 2 ಇದೆ. ಇವೆರಡರಲ್ಲಿ ನಾನು ಮಧ್ಯದಲ್ಲಿ ಗೊತ್ತಾಗಬೇಕು. ಬಟ್ ಇಲ್ಲಿ 2 ನಂಬರ್ ಇದೆ, ಮೀಡಿಯನ್ ನಮಗೆ ಕಂಡುಹಿಡಿಬೇಕು ಅಂದರೆ ಮಿಡಲ್ ವ್ಯಾಲ್ಯೂ ಅಂತ ಗೊತ್ತು. ಬಟ್ ಇಲ್ಲಿ ಮಿಡಲ್ ವ್ಯಾಲ್ಯೂ 2 ಇದೆ. ಸೊ ಇವೆರಡು ನಂಬರ್ನ ನಾವೇನು ಮಾಡಬೇಕು ಅಂತಂದರೆ ಫಸ್ಟು ಆ್ಯಡ್ ಮಾಡಬೇಕು, ಆಮೇಲೆ ಡಿವೈಡೆಡ್ ಬೈ 2 ಮಾಡಬೇಕು. 4 + 5 ಏನಾಗುತ್ತೆ, 9 ಆಗುತ್ತೆ. 9 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ, 4.5 ಬರುತ್ತೆ. ಹೀಗೆ ಈ ವ್ಯಾಲ್ಯೂಸ್ ಏನಾಗುತ್ತೆ ಅದ್ರ ಮಧ್ಯದಲ್ಲಿ ಲೈಸ್ ಆಗುತ್ತೆ. ಸೊ ಆ ಥರ ಹೇಳೋವಂಥದ್ದು. ಸೊ ಆಡ್ ಇದ್ದಾಗ ಏನು ಮಾಡಬೇಕು, ಮಿಡಲ್ ವ್ಯಾಲ್ಯೂನೇ ಮೀಡಿಯನ್ ಆಗಿರುತ್ತೆ. ಈವನ್ ಇದ್ದಾಗ ಏನು ಮಾಡಬೇಕು, ಮಿಡಲ್ ವ್ಯಾಲ್ಯೂಸ್ ಯಾವ್ದು ಇರುತ್ತೆ ಅದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಅದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ. ನಂಬರ್ ಆಫ್ ಪೆಟ್ಸ್ ಇನ್ 7 ಹೌಸಸ್ ಆರ್. ಸೊ ಗಿವನ್ ಡಾಟಾ ಏನು, ಫಸ್ಟ್ ಗಿವನ್ ಡಾಟಾ ಬರ್ಕೊಬಿಡಿ. ಗಿವನ್ ಡಾಟಾ
1 3 2 2 4 3 ಆ್ಯಂಡ್ 2. ಕ್ಯಾಲ್ಕುಲೇಟ್ ದಿ ಮೀಡಿಯನ್ ಫಾರ್ ದಿ ಗಿವನ್ ಡಾಟಾ ಅಂತ ಇದೆ. ಸೊ ಎಷ್ಟು ಡಾಟಾ ಇದೆ ಫಸ್ಟ್ ಲೆಕ್ಕ ಮಾಡ್ಕೊಳ್ಳಿ. 2 4 6 7 ಇದೆ. ಸೊ 7 ಹೌಸಸ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಪೆಟ್ಸ್ಗಳಿದೆ ಒಂದು ಹೋಮಲ್ಲಿ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡೋಣ, ಫಸ್ಟು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊತೀನಿ ನಾನು. ಅಸೆಂಡಿಂಗ್ ಆರ್ಡರ್ ಯಾವಾಗಲೂ ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಳ್ಳೋಕೆ ಟ್ರೈ ಮಾಡಿ ಮ್ಯಾಕ್ಸಿಮಮ್ಮು. ಡಿಸೆಂಡಿಂಗ್ ಆರ್ಡರ್ಗಿಂತ ಡಿಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ, ಬಟ್ ಅಸೆಂಡಿಂಗ್ ಈಸಿಯಾಗಿ ಬೇಗ ಬರಿಬಹುದು ಅಂತ ಅಷ್ಟೇ. 1 2 2 ದೆನ್ 3, ಇಲ್ಲ ಮತ್ತೆ ಇನ್ನೊಂದು 2 ದೆನ್ 3 ಅಗೇನ್ 3 ಆ್ಯಂಡ್ 4. ಸೊ 7 ಡಾಟಾ ಆಯ್ತಲ್ವಾ. ಸೊ ಈಗ ಮಿಡಲ್ ವ್ಯಾಲ್ಯೂ ಯಾವ್ದು ನೋಡೋಣ. ಸೊ ಇಲ್ಲೇನಿದೆ, ಒಂದು ಡಾಟಾ ಇದೆ, ಇಲ್ಲಿ ಒಂದಿದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ಉಳ್ಕೊಂತಲ್ವಾ. ಸೊ ಮೀಡಿಯನ್ ಏನಾಯಿತು ಹಾಗಾದರೆ, ಮೀಡಿಯನ್ ಈಸ್ ಈಕ್ವಲ್ಸ್ ಟು 2 ಆಯಿತು. ಈ ಥರ ಯಾವಾಗ ಮಾಡೋದು, ಆಡ್ ನಂಬರ್ಸಲ್ಲಿ ಕೊಟ್ಟಾಗ ಈಸಿಯಾಗಿ ಮಾಡ್ಬೋದು. ಈವನ್ ನಂಬರ್ಸ್ ಕೊಟ್ಟಾಗ ನಂಬರ್ ಆಫ್ ಎಗ್ಸ್ ಕಲೆಕ್ಟೆಡ್ ಫ್ರಮ್ 6 hens ಇನ್ ಅ ವೀಕ್ ಆರ್ 6 5 7 4 8 ಆ್ಯಂಡ್ 6 ಅಂತ ಇದೆ. ಸೊ ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು, ಗಿವನ್ ಏನು ಕೊಟ್ಟಿದ್ದಾರೆ, 6 5 7 4 8 ಆ್ಯಂಡ್ 6 ಇದೆ. ಸೊ ಇದನ್ನು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊತೀನಿ. ಅಸೆಂಡಿಂಗ್ ಆರ್ಡರಲ್ಲಿ ಹೇಗೆ ಬರ್ಕೊಳ್ಳೋದು, 4 5 6 6 7 ಆ್ಯಂಡ್ 8. ಇವಾಗ ನೋಡಿ, ಇಲ್ಲಿ ಒಂದು ವ್ಯಾಲ್ಯೂ ಆಯಿತಾ, ಇಲ್ಲೊಂದು ಆಯಿತಾ. ಸೊ ಇದು ಮಿಡಲಲ್ಲಿದೆ. ಸೊ ಇದಕ್ಕೆ ಏನು ಮಾಡಬೇಕು, ಎರಡನ್ನು ಫಸ್ಟು ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, 12 ಡಿವೈಡೆಡ್ ಬೈ 2 ಬರುತ್ತೆ. 2 1s 2 6 6 ಬರುತ್ತೆ. ಸೊ ಮೀಡಿಯನ್ ಏನು ಬರುತ್ತೆ, ಮೀಡಿಯನ್ 6 ಬರುತ್ತೆ. ಗೊತ್ತಾಯ್ತಲ್ವಾ. ಸೊ ಅದು ಇಲ್ಲಿ 6 6 ಇರೋದಕ್ಕೆ 6 ಬರುತ್ತೆ ಈಸಿಯಾಗಿ. ಬಟ್ 6 ಆ್ಯಂಡ್ 7 ಇತ್ತು ಅಂತ ಹೇಳಿದ್ರೆ 6.5 ಆ ಥರ ಬರ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ ನಿಮಗೆ. ಸೊ ನೆಕ್ಸ್ಟ್ ಒನ್ ನೋಡೋಣ. ಮೋಡ್ ಅಂತ ಇದೆ. ಸೊ ಮೋಡ್ ಅಂತಂದರೆ ಏನು, ದ ಮೋಡ್ ಇಸ್ ದ ವ್ಯಾಲ್ಯೂ ದಟ್ ಅಕ್ಕರ್ಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಇನ್ ಅ ಗಿವನ್ ಸೆಟ್ ಆಫ್ ದಿ ಡಾಟಾ ಅಂತ ಇದೆ. ಸೊ ಹಾಗಂದರೆ ಏನು, ಯಾವುದೋ ಒಂದು ಮೋಡು ಮೋಸ್ಟ್ ಟೈಮ್ಸು ಅಕ್ಕರ್ ಆಗ್ತಾ ಇರುತ್ತೆ. ಫ್ರೀಕ್ವೆನ್ಸಿ ಅಂದರೆ ಗೊತ್ತಾಯ್ತಲ್ವಾ, ಎಷ್ಟು ಸಲ ಅಕ್ಕರ್ ಆಗುತ್ತೆ ಅಂತ ನೋಡೋಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಶೂ ಸೈಜಸ್ ಶೋಲ್ಡ್ ಇನ್ ಇಂಚಸ್ ಅಂತ ಇದೆ. ಸೊ ಇದನ್ನು ಫಸ್ಟ್ ನಾನು ಏನು ಮಾಡ್ತೀನಿ, ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊತೀನಿ. ಸೊ ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಂಡ್ರೆ 7 8 8 9 10. ಸೊ ಇದರಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕ್ಕರ್ ಆಗಿರುವಂತಹ ನಂಬರ್ ಯಾವುದು, ಮತ್ತೆ ಅಕ್ಕರಿಂಗ್ ಅಂತಂದರೆ ಮತ್ತೆ ಮತ್ತೆ ರಿಪೀಟ್ ಆಗಿರುವಂತಹ ನಂಬರ್ಸ್ 8 ಅಲ್ವಾ, 2 ಸಲ ರಿಪೀಟ್ ಆಗಿದೆ. ಸೊ ಹಾಗಾದರೆ ಮೋಡ್ ಆಫ್ ದಿ ಡಾಟಾ ಏನು, 8 ಆಯಿತು ಅಷ್ಟೇ. ಎಷ್ಟು ಫ್ರೀಕ್ವೆನ್ಸಿ ಜಾಸ್ತಿ ಟೈಮ್ ಅಕ್ಕರ್ ಆಗುತ್ತೆ ಅನ್ನೋಂಥದ್ದೇ ಮೋಡ್. ಬ್ರೇಕ್ಫಾಸ್ಟ್ ಚಾಯ್ಸಸ್ ನೋಡಿ, ಇಡ್ಲಿ ದೋಸೆ, ಇಡ್ಲಿ ಪರೋಟ ಆ್ಯಂಡ್ ಪೂರಿ ಅಂತ ಇದೆ. ಯಾರೋ ಒಬ್ರು ಇಷ್ಟೊಂದು ಇಷ್ಟಪಡ್ತಾರಂತೆ. ಆದರೆ ಇಲ್ಲಿ ನೋಡಿ, ಇಡ್ಲಿ 2 ಸಲ ರಿಪೀಟ್ ಆಗಿದೆ ಫ್ರೀಕ್ವೆನ್ಸಿ, ದೋಸೆ ಪರೋಟ ಪೂರಿ ಎಲ್ಲ ಒಂದೊಂದು ಸಲ. ಹಾಗಾದರೆ ಮೋಡ್ ಆಫ್ ದಿಸ್ ಬ್ರೇಕ್ಫಾಸ್ಟ್ ಚಾಯ್ಸ್ ಏನು, ಇಡ್ಲಿ. ಸೊ ಮೋಡ್ ಏನು, ಇಡ್ಲಿ ಅಷ್ಟೆ. ಸೊ ಈಗ ನಾವು ಗ್ರೂಪ್ ಅನ್ಗ್ರೂಪ್ ಡಾಟಾದಲ್ಲಿ ಮೀಡಿಯನ್ ಮೋಡ್ ಕಂಡುಹಿಡಿಯೋದು ಗೊತ್ತಾಯ್ತು. ಸೊ ಮೀನ್ ಅಂತಂದರೆ ಏನು, ಸಮ್ ಆಫ್ ಅಬ್ಸರ್ವೇಷನ್ ಆಫ್ ಆಲ್ ಡಾಟಾ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವ್ ಡಾಟಾ ಅಲ್ವಾ. ಮೀಡಿಯನ್ ಅಂತಂದರೆ ಏನು, ಯಾವುದೋ ಒಂದು ನಂಬರು ಅಸೆಂಡಿಂಗ್ ಆರ್ಡರಲ್ಲಿ ನಾವು ಬರ್ಕೊಂಡಾಗ ಏನಾಗುತ್ತೆ, ಮಿಡಲ್ ವ್ಯಾಲ್ಯೂ ಇರೋದು ಮೀಡಿಯನ್ ಆಗುತ್ತೆ. ಅದೇ ಯಾವುದು, ಆಡ್ ನಂಬರ್ಸಲ್ಲಿದ್ದಾಗ, ಈವನ್ನಲ್ಲಿದ್ದಾಗ ಆ ನಂಬರ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಮೋಡ್ ಅಂತಂದರೆ ಏನು, ಮೋಸ್ಟ್ ಫ್ರೀಕ್ವೆಂಟ್ಲಿ ಯಾವ ಒಂದು ನಂಬರ್ ಅಕ್ಕರ್ ಆಗಿರುತ್ತೆ ಅದು ಮೋಡ್ ಅಲ್ವಾ. ಸೊ ಈಗ ಮೀಡಿಯನು ಮೋಡು ಗೊತ್ತಾಯಿತು. ಹಾಗಾದರೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇದನ್ನು ಸಾಲ್ವ್ ಮಾಡೋಣ ಫಸ್ಟ್.
The small business tracks the number of daily customer orders over a 1 week period. The daily orders recorded are ಅಂತ ಹೇಳಿ ಒಂದಷ್ಟು ಡಾಟಾ ಕೊಟ್ಟಿದ್ದಾರೆ. ಇದಕ್ಕೆ ಏನು ಮಾಡಬೇಕು, ಮೀನು, ಮೀಡಿಯನ್ನು, ಮೋಡು ಮತ್ತು ರೇಂಜನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಒಂದು ಸ್ಮಾಲ್ ಆರ್ಡರ್ ಮಾಡ್ತಾರಂತೆ ಒಂದು ಬಿಸ್ನೆಸ್ ಮ್ಯಾನು ಅವ್ರ ಡೈಲಿ ಕಸ್ಟಮರ್ಗೆ. ಸೊ 1 ವೀಕ್ ಪೀರಿಯಡಲ್ಲಿ ಎಷ್ಟು ಆರ್ಡರ್ನ ಅವರು ಪ್ಯಾಕ್ ಮಾಡ್ತಾರೆ ಅನ್ನೋವಂಥದ್ದು ಡಾಟಾ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಮೀನು, ಮೀಡಿಯನ್ನು, ಮೋಡು ಮತ್ತು ರೇಂಜನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಗಿವನ್ ಡಾಟಾ ಏನು, ಸೊ 12, 18, 15, 12, 24, 14 ಆ್ಯಂಡ್ 19 ಅಲ್ವಾ. ಸೊ ಇವಾಗ ಇದನ್ನ ಹೇಗೆ ಬರ್ಕೊಳ್ಳೋದು, ಸೊ ಮೀನ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, ಸಮ್ ಆಫ್ ಆಲ್ ಅಬ್ಸರ್ವ್ಡ್ ಡಾಟಾ, ಸಮ್ ಆಫ್ ಆಲ್ ಅಬ್ಸರ್ವ್ ಡಾಟಾ, ಹಾಗೆಯೇ ನಂಬರ್ ಆಫ್ ಡಾಟಾ ಅಲ್ವಾ. ಸೊ ಒಂದ್ಸಲ ನೋಡ್ಬಿಡೋಣ. ಸೊ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಆ್ಯಂಡ್ ನಂಬರ್ ಆಫ್ ದಿ ಅಬ್ಸರ್ವೇಷನ್ ಅಲ್ವಾ. ಸಮ್ ಆಫ್ ಆಲ್ ದಿ ಅಬ್ಸರ್ವ್ಡ್ ಡಾಟಾ ಅಥವಾ ನಂಬರ್ ಆಫ್ ಅಬ್ಸರ್ವೇಷನ್. ಸೊ ಯಾವುದೆಲ್ಲ, 12 ಪ್ಲಸ್ 18 ಪ್ಲಸ್ 15 ಪ್ಲಸ್ 12 ಪ್ಲಸ್ 24 ಪ್ಲಸ್ 14 ಪ್ಲಸ್ 19. ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ, 1, 2, 3, 4, 5, 6, 7 ಇದೆ. ಸೊ ಹಾಗಾದರೆ ವ್ಯಾಲ್ಯೂಸ್ನ ಹೇಗೆ ಬರ್ಕೋಬೋದು ನಾವು, ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 114 ಬರುತ್ತೆ, ಡಿವೈಡೆಡ್ ಬೈ 7. ಸೊ ಇದನ್ನು ನಾವೇನು ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರು 16.28 ಬರುತ್ತೆ. ಮೀನನ್ನು ನಾವು ಎಕ್ಸ್ ಬಾರಲ್ಲಿ ಬೇಕಾದರೂ ಬರಿಬಹುದು. ಗೊತ್ತಾಯ್ತಲ್ವಾ, ನಂಬರ್ ಆಫ್ ಆಲ್ ದ ಅಬ್ಸರ್ವೇಷನ್ ಅಥವಾ ನಂಬರ್ ಆಫ್ ಅಬ್ಸರ್ವೇಷನ್ ಅಂತನಾದರೂ ಬರಿಬೋದು. ನೆಕ್ಸ್ಟ್ ಮೀಡಿಯನ್. ಮೀಡಿಯನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಫಸ್ಟ್ ಡಾಟಾ ಏನು ಕೊಟ್ಟಿದ್ದಾರೆ, ಫಸ್ಟು ಗಿವನ್ ಡಾಟಾ ಮೀಡಿಯನ್ ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟು ಗಿವನ್ ಡಾಟಾನ ಬರ್ಕೊಬಿಡೋಣ. ಏನು, 12, 18, 12, 18, 15, ದೆನ್ 12, 24, 14 ಆ್ಯಂಡ್ 19. ಇದೇನು ಗಿವನ್ ಡಾಟಾ. ಇದನ್ನು ನಾನು ಏನು ಮಾಡ್ತೀನಿ, ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊತೀನಿ. ಅಸೆಂಡಿಂಗ್ ಆರ್ಡರ್ 12, 12, then 14, 8, 15, 18, 19 ಆ್ಯಂಡ್ 24 ಎಲ್ಲ ಬರೆದ್ವಾ. ಹಾಂ, ಬರ್ಕೊಂಡ್ವಿ ಈಗ ಅಸೆಂಡಿಂಗ್ ಆರ್ಡರಲ್ಲಿ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು, ಮೀಡಿಯನ್. ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು, ಮಿಡಲ್ ವ್ಯಾಲ್ಯೂ. ಸೊ ಮಿಡಲ್ ವ್ಯಾಲ್ಯೂ ಯಾವುದಿದೆ ನೋಡಿ, ಇಲ್ಲಿ 3 ಇದೆ. ಸೊ 1, 2, 3. ಸೊ ಇಲ್ಲಿ ಬಂತಲ್ವಾ. ಸೊ 15 ಇಸ್ ದಿ ಮೀಡಿಯನ್. ನೆಕ್ಸ್ಟ್ ಮೋಡ್ ನೋಡೋಣ. ಮೋಡ್ ಅಂದರೆ ಏನು, ಯಾವುದೇ ಒಂದು ನಂಬರು ಯಾವುದೋ ಒಂದು ಫ್ರೀಕ್ವೆನ್ಸಿ ಜಾಸ್ತಿ ಟೈಮ್ಸ್ ರಿಪೀಟ್ ಆಗಿದ್ರೆ ಅದು ಮೋಡ್ ಅಲ್ವಾ. ಯಾವುದು ಜಾಸ್ತಿ ಟೈಮ್ ರಿಪೀಟ್ ಆಗಿದೆ, 12. ಸೊ ಮೋಡ್ ಏನಾಗುತ್ತೆ, 12. ಇನ್ನೊಂದು ರೇಂಜ್ ಕೇಳಿದ್ರಲ್ವಾ, ರೇಂಜ್ ಅಂತಂದರೆ ಏನು, ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ಹೈಯೆಸ್ಟ್ ವ್ಯಾಲ್ಯೂ ಯಾವುದು, 24 ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಯಾವುದು, 12 ಇಸ್ ಈಕ್ವಲ್ಸ್ ಟು 12. ಆಯ್ತಲ್ವಾ. ಸೊ ಇವಾಗ ಕೊಟ್ಟಿರುವಂಥ ಡಾಟಾದಲ್ಲಿ ಮೀನು, ಮೀಡಿಯನ್ನು, ಮೋಡು ಮತ್ತು ರೇಂಜು ಹೇಗೆ ಫೈಂಡ್ ಔಟ್ ಮಾಡೋದು ಗೊತ್ತಾಯಿತು. ಈಗ ನಾವು ಅನ್ಗ್ರೂಪ್ ಡಾಟಾ ಬಗ್ಗೆ ನೋಡಿದ್ವಿ. ಹಾಗೆಯೇ ಈಗ ನೆಕ್ಸ್ಟ್ ಗ್ರೂಪ್ ಡಾಟಾಗೆ ನೋಡೋಣ. ಗ್ರೂಪ್ ಡಾಟಾಗೆ ಹೇಗೆ ಮಾಡೋದು. ಸೊ ಅಲ್ಲಿ ಮೀನೇನಿತ್ತು,
ನಂಬರ್ ಆಫ್ ಅಬ್ಸರ್ವೇಷನ್, ಸಮ್ ಆಫ್ ಅಬ್ಸರ್ವೇಷನ್ ಆ್ಯಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಇತ್ತು. ಬಟ್ ಇಲ್ಲಿ ಏನಿದೆ ಮೀನು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಅಂತ ಇದೆ. ಸೊ ಸಮೇಷನ್ ಆಫ್ ಎಫ್ ಎಕ್ಸ್ ಅಂದ್ರೆ ಏನು, ಎಫ್ ಅಂತಂದರೆ ಏನು, ಯಾವುದೋ ಹೋದ್ರೂ ಒಂದು ಸಮೇಷನ್ ಅಂತಂದ್ರೆ ಏನು, ಎಲ್ಲವನ್ನ ಆ್ಯಡ್ ಮಾಡೋದು ಅಲ್ವಾ. ಎಫ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಆಫ್ ದಿ ಡಾಟಾ. ಎಕ್ಸ್ ಅಂದ್ರೆ ಏನು, ಮಿಡ್ ಪಾಯಿಂಟ್ ಅಥವಾ ಕ್ಲಾಸ್ ಮಾರ್ಕ್ಸ್ ಅಂತ ಕರಿತೀವಿ. ಸೊ ಈ ಮಿಡ್ ಪಾಯಿಂಟ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಅಂತಂದರೆ ಅಲ್ಲಿ ಗ್ರೂಪ್ ಡಾಟಾ ಅಂದರೆ ಈಗ ಹೇಳಿ 0 to 10, 10 to 20, 20 to 30 ಈ ಥರ ಬರುತ್ತಲ್ವಾ, ಇದನ್ನು ನಾವು ಗ್ರೂಪ್ ಡಾಟಾ ಅಂತ ಕರಿತೀವಿ. ಸೊ ಈ ಗ್ರೂಪ್ ಡಾಟಾದಲ್ಲಿ ಮಿಡ್ ಪಾಯಿಂಟ್ ಹೇಗೆ ಅಂತಂದರೆ 0 to 10 ಇದ್ದರೆ 0 + 10 ಡಿವೈಡೆಡ್ ಬೈ 2 ಮಾಡಿದ್ರೆ 10 ಡಿವೈಡೆಡ್ ಬೈ 2 ಅಂದರೆ 5 ಬರುತ್ತೆ. ಸೊ ಹಾಗೆಯೇ ನಾವು ಮಿಡ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋದು. ಸೊ ಅದನ್ನು ನೋಡೋಣ ಹೇಗೆ ಫೈಂಡ್ ಔಟ್ ಮಾಡೋದು ಮೀನನ್ನು ಗ್ರೂಪ್ ಡಾಟಾದಲ್ಲಿ ಅಂತ. ಮೊದಲು ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಎ ಲೈಬ್ರೇರಿಯನ್ ಟ್ರ್ಯಾಕ್ಡ್ ಹೌ ಮೆನಿ ಬುಕ್ಸ್ ಸ್ಟೂಡೆಂಟ್ಸ್ ಬಾರೋಡ್ ಇನ್ ಎ ವೀಕ್, ಫೈಂಡ್ ದ ಮೀನ್ ಫಾರ್ ದಿ ಗಿವನ್ ಡಾಟಾ ಅಂತ ಇದೆ. ಸೊ ಇಲ್ಲಿ ಒಂದಷ್ಟು ಬುಕ್ಸ್ ಬಾರೋ ಮಾಡಿದಾರಂತೆ. ಸೊ ನಾವು ಇದನ್ನು ಏನಂತ ಕರಿಬೋದು, ಕ್ಲಾಸ್ ಇಂಟರ್ವಲ್. ಸೊ ಕ್ಲಾಸ್ ಇಂಟರ್ವಲ್ ಅಂತಂದರೆ ವರ್ಗಾಂತರಗಳು ಆ ಥರ ಕರಿಬಹುದು. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತಂದರೆ ಏನಿದು, ಫ್ರೀಕ್ವೆನ್ಸಿ ಆಗುತ್ತೆ. ಸೊ ಈ ಒಂದು ಡಾಟಾಗೆ ಮೀನನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮೀನ್ ಫೈಂಡ್ ಔಟ್ ಮಾಡೋದಕ್ಕೆ ಏನು ಬೇಕು ನಮಗೆ, ಫಾರ್ಮುಲಾ ಏನು ಮೀನ್ದು, ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಇಂಟು ಎಕ್ಸ್ ಅಲ್ವಾ. ಸೊ ಸಮೇಷನ್ ಅಂತಂದರೆ ಒಟ್ಟಿಗೆ ಆ್ಯಡ್ ಮಾಡೋದು. ಸೊ ಎಫ್ ನಮಗೆ ಇದು ಗೊತ್ತಿದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ನ ನಾವು ಎಫ್ ಅಂತ ಕರಿತೀವಿ. ಸೊ ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಅಂತಂದರೆ ನಾವು ಏನು ಮಾಡ್ಬೋದು, ಎಫ್ ಇಂಟು ಎಕ್ಸ್. ಸೊ ಎಫ್ ಗೊತ್ತಿದೆ, ಎಕ್ಸ್ ಗೊತ್ತಿಲ್ಲ. ಎಕ್ಸ್ ಅಂತಂದ್ರೆ ಏನು, ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು, ಲೋವರ್ ಲಿಮಿಟ್ ಪ್ಲಸ್ ಹೈಯರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ ಲೋವರ್ ಲಿಮಿಟ್ ಯಾವುದು ಇಲ್ಲಿ 0 + 2 ಅಂದರೆ 2 ಡಿವೈಡೆಡ್ ಬೈ 2 1. ದೆನ್ ನೆಕ್ಸ್ಟ್ 2 + 4 ಇದೆ. ಸೊ 2 + 4 ಡಿವೈಡೆಡ್ ಬೈ 2 ಅಂತಂದರೆ 6/2 ಇಸ್ ಈಕ್ವಲ್ಸ್ ಟು 3. ನೆಕ್ಸ್ಟ್ ಮಿಡ್ ಪಾಯಿಂಟ್ ಇಲ್ಲಿ 4 + 6 ಡಿವೈಡೆಡ್ ಬೈ 2 ಅಂತಂದರೆ 10/2 ಎಷ್ಟಾಯಿತು, 5. ನೆಕ್ಸ್ಟ್ 6 + 8 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 14/2 ಅಂದರೆ ಎಷ್ಟಾಯಿತು, 7 ಆಯಿತು. ನೆಕ್ಸ್ಟ್ 8 + 10 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 16 ಡಿವೈಡೆಡ್ ಬೈ 2, ಸಾರಿ 18 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಯಿತು, 9 ಆಯಿತು. ಸೊ 9. ಸೊ ಮಿಡ್ ಪಾಯಿಂಟ್ ಹೇಗೆ ಫೈಂಡ್ ಔಟ್ ಮಾಡಿದ್ವಿ ಗೊತ್ತಾಯ್ತಲ್ವಾ. ಸೊ ಎಫ್ ಇಂಟು ಎಕ್ಸ್ ಅಂತಂದರೆ ಎಫ್ ಮತ್ತು ಎಕ್ಸ್ನ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 4 × 1 4, 6 × 3 = 18, 5 × 5 = 25, 8 × 7 = 56, 9 × 3 = 27. ಸೊ ನಮಗಿಲ್ಲಿ ಏನು ಬೇಕು, ಸಮೇಷನ್ ಆಫ್ ಎಫ್ ಎಕ್ಸ್ ಬೇಕು. ಇಲ್ಲಿ ನಮಗೆ ಎಫ್ ಎಕ್ಸ್ ಸಿಕ್ಕಿದೆ. ಸಮೇಷನ್ ಆಫ್ ಎಫ್ ಎಕ್ಸ್ ಅಂದ್ರೆ ಏನು, ಸಮೇಷನ್ ಆಫ್ ಎಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಏನು ಎಫ್ ಎಕ್ಸ್ ಎಲ್ಲ ಇದೆ ವ್ಯಾಲ್ಯೂಸು, ಇದನ್ನೆಲ್ಲದನ್ನು ನಾವು ಆ್ಯಡ್ ಮಾಡಬೇಕು. ಸೊ ನಾವು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಡಾಟಾ ಅಂತಂದರೆ 130 ಸಿಗುತ್ತೆ. ಎಷ್ಟು ಸಿಗುತ್ತೆ, 130. ಹಾಗೆಯೇ ಎಫ್ ಇಂಟು ಎಕ್ಸ್ ಅಂತ ಇದೆ ಅಲ್ವಾ. ಸೊ ಎಫ್ ಇಂಟು ಎಕ್ಸ್ ಅಂತಂತಂದರೆ, ಸೊ ನೆಕ್ಸ್ಟ್ ಸಮೇಷನ್ ಆಫ್ ಸಾರಿ ಇಲ್ಲಿ ಸಮೇಷನ್ ಆಫ್ ಎಫ್ ಆಗಬೇಕಿತ್ತು ಫಾರ್ಮುಲಾದಲ್ಲಿ. ಸೊ ಸಮೇಷನ್ ಆಫ್ ಎಫ್, ಸೊ ಸಮೇಷನ್ ಆಫ್ ಎಫ್ ಎಷ್ಟು ಬರುತ್ತೆ, 26 ಬರುತ್ತೆ, 26. ಸೊ ಇವಾಗ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸಮೇಷನ್ ಆಫ್ ಎಫ್ ಎಕ್ಸ್ ಅಂದರೆ 130 ಡಿವೈಡೆಡ್ ಬೈ 26. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ, 5 ಬರುತ್ತೆ. ಸೊ ಹೀಗೆ ನಾವೇನು ಮಾಡೋದು, ಮೀನನ್ನು ಫೈಂಡ್ ಔಟ್ ಮಾಡ್ತೀವಿ. ಗೊತ್ತಾಯ್ತಲ್ವಾ. ಸೊ ಹಾಗೆಯೇ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ಏನು ಮಾಡಿದ್ದಾರೆ, ಫೈಂಡ್ ದ ಮೀನ್ ಆಫ್ ದಿ ಫಾಲೋಯಿಂಗ್ ಡಾಟಾ ಅಂತ ಹೇಳಿ ಕ್ಲಾಸ್ ಇಂಟರ್ವಲ್ಲು ಮತ್ತು ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ. ಇದಕ್ಕೆ ಹೇಗೆ ಫೈಂಡ್ ಔಟ್ ಮಾಡೋದು, ಫಾರ್ಮುಲಾ ನಮಗೆ ಗೊತ್ತಿದೆ, ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಅಲ್ವಾ. ಸೊ ಹಾಗಾದರೆ ಸೊ ಇಲ್ಲಿ ಏನು ಮಾಡೋಣ, ಹೇಗೆ ಬರ್ಕೋಬೋದು, ಎಕ್ಸ್ನ ನಾವು ಎಕ್ಸ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಲ್ವಾ, ಹೈಯೆಸ್ಟ್ ವ್ಯಾಲ್ಯೂ ಪ್ಲಸ್ ಲೋಯೆಸ್ಟ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ಸೊ 0 + 10 ಡಿವೈಡೆಡ್ ಬೈ 2 ಅಂತಂದರೆ 5,
ಸೊ 10 + 20 / 2 ಅಂತಂತಂದರೆ 15, 20 + 30 / 2 ಅಂದರೆ 25, 30 ಪ್ಲಸ್ ಅಂತಂದರೆ 35, ದೆನ್ 45. ಸೊ ಎಕ್ಸ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಗೊತ್ತಲ್ವಾ? ಸೊ ಎಫ್ ಇಂಟು ಎಕ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಎಫ್ ಮತ್ತು ಎಕ್ಸ್ ವ್ಯಾಲ್ಯೂ. 5 5 = 25. 12 × 15 ಮಾಡಿದ್ರೆ 180 ಬರುತ್ತೆ. ಸೊ 18 × 25 ಮಾಡಿದ್ರೆ 450 ಬರುತ್ತೆ. ದೆನ್ 35 × 9 ಮಾಡಿದ್ರೆ 315. ದೆನ್ 6 × 45 ಮಾಡಿದ್ರೆ 270 ಬರುತ್ತೆ. ಸೊ ಟೋಟಲ್ ಆಗಿ ಸಮೇಷನ್ ಆಫ್ ಎಫ್ ಎಕ್ಸ್ ಏನು? 1240 ಬರುತ್ತೆ. ಹಾಗೆಯೇ ಸಮೇಷನ್ ಆಫ್ ಎಫ್ ಎಷ್ಟು? ಸಮೇಷನ್ ಆಫ್ ಎಫ್ ಅಂತಂದರೆ 50. ಸೊ ಇಲ್ಲಿಗೆ ನಾನು ಸಮೇಷನ್ ಆಫ್ ಎಫ್ ಎಕ್ಸಿಗೆ ನಾನು 1240 / 50 ಬರ್ಕೋತೀನಿ. ಸೊ ಎಕ್ಸ್ ಬಾರ್ ಅಂತಂದರೆ ಏನು? 24.8 ಬರುತ್ತೆ ಸಿಂಪ್ಲಿಫೈ ಮಾಡಿದಾಗ. ಸೊ ಇದು ಏನು, ಹೇಗೆ ಮೀನನ್ನು ಫೈಂಡ್ ಔಟ್ ಮಾಡೋದು ಅನ್ನೋಂಥದ್ದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದ್ವಿ. ಸೊ ಮುಂದಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ, ಗ್ರೂಪಡ್ ಡಾಟಾದಲ್ಲಿ ಈಗ ಮೀನ್ ಮಾತ್ರ ಫೈಂಡ್ ಔಟ್ ಮಾಡೋದು ಕಲ್ತ್ಕೊಂಡ್ವಿ. ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು, ಮೋಡ್ ಹೇಗೆ ಫೈಂಡ್ ಔಟ್ ಮಾಡೋದು, ಹಾಗೆಯೇ ಅದ್ರ ಮೇಲೆಲ್ಲ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟರೆ ಅದನ್ನೆಲ್ಲ ಹೇಗೆ ಮಾಡೋದು ಅನ್ನೋಂಥದ್ದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಸೊ ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಸೊ ಥ್ಯಾಂಕ್ ಯು ಎವ್ರಿ ಒನ್.